ಇವತ್ತು ನಮ್ಮ ನಳಂದ ಪಬ್ಲಿಕ್ ಶಾಲೆಯಲ್ಲಿ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದೇವೆ. ಒಂದು ಸಂಸ್ಕೃತದ ಒಂದು ಕೋಟಿಂದ ಒಂದು ಶುರು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾಪಿ ಪಾತ್ರತಾ ಪಾತ್ರತ್ವ ಧನಮಾಪ್ನೋತಿ ಧನಾಧರ್ಮಂ ತತಸ್ಸುತಂ. ಅರ್ಥ ಇಷ್ಟೇ, ವಿದ್ಯೆ ವಿನಯವನ್ನು ಕೊಡಬೇಕು, ವಿನಯ ಯೋಗ್ಯತೆಯನ್ನು ಕೊಡುತ್ತೆ, ಯೋಗ್ಯತೆಯಿಂದ ಧರ್ಮದ ಕೆಲಸವನ್ನು ಮಾಡಬೇಕಂತೇಳಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಶುರು ಮಾಡಿದಂತಹ ಸಂಸ್ಥೆ ನಳಂದ ಪಬ್ಲಿಕ್ ಶಾಲೆ. ಆ ಒಂದು ಶಾಲೆಯ ತಾವೆಲ್ಲರೂ ಕೂಡ ಭಾಗವಾಗಿದ್ದೀರಿ. ತಮ್ಮೆಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಮಿಸ್ಟರ್ ಸಿ ಪಾವಟೆ ಅವರು ಬಂದಿದ್ದಾರೆ. ತಮ್ಮೆಲ್ಲರೂ ಮುಖಾಂತರ ಒಂದು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಬೇಕಾದ ಮಕ್ಕಳು ಹಾಗೆ ಯಾಕಂದ್ರೆ ಪೇರೆಂಟ್ ಮೀಟು ಅಂದ್ಕೊಳ್ಳಿ, ಪೇರೆಂಟ್ ಮೀಟಿಗೆ ಬರೋರು ಒಂದಿಷ್ಟು ಜನ ಇರ್ತಾರೆ, ಅವರೇ ಬರ್ತಾರೆ. ಅವ್ರು ಯಾರು ಬರದೇ ಇರೋರು, ಅವ್ರು ಬರದೇ ಇರೋರು, ನಾವು SLC ಮುಗಿಸ್ಲಿ ಏನಾದ್ರು ಮುಗಿಸ್ಲಿ. ನಗೆ ಹಬ್ಬ ನಗೆ ಇವನ್ನೆಲ್ಲ ನೋಡಿರಲ್ಲ, ಅದೇ ರೀತಿ ಕ್ಲಾಸ್ ಹೋಗ್ತದೆ, ಏನು ಭಾಳ ಗಂಭೀರವಾಗಿ ಹೋಗಲ್ಲ. ಆದರೆ ಒಂದಿಷ್ಟು ವಿಷಯ ತಿಳ್ಕೊಳ್ಳಿ, ಯಾಕಂದ್ರೆ ಗಂಭೀರವಾದ ವಿಷಯಗಳನ್ನು ಪಾಠ ಮಾಡಿದ್ರೆ ನಿಮಗೂ ಬೋರ್ ಆಗತ್ತೆ. ಎಷ್ಟು ಜನ ಈಗಾಗಲೇ ಕೇಳಿದ್ದೀರಿ? ಹೊಸದಾಗಿ ಬಂದವರು ಹೋಗ್ಲಿ, ಇದೇ ಸರಿ ಬಂದೇನೆ ನಾನು. 3, 4, 5, 6 ಅವರು ಮೆಜಾರಿಟಿ ಇದ್ದಾರೆ. ಪರವಾಗಿಲ್ಲ, ನಿಮಗೂ ಒಂದ್ಸರಿ ರಿವಿಷನ್ ಆದಂಗೆ ಆಗುತ್ತೆ. ಯಾವ ವಿಷಯ ಗೊತ್ತಿದೆ ಅದಕ್ಕೆ ಅಲ್ಲೇ ಸುಮ್ಮನೆ ರೀ. ನಿಮ್ಮ ಯಾಕೆ ಕೇಳಿಸಲ್ಲ? ಕೇಳಿಸ್ತಾ ಇದೆಯಾ? ಇನ್ಬಿಲ್ಟ್ ಆಯ್ತು ಮೈಕು. ಜಗತ್ತಿನ ಯಾವ ಮಗು ದಡ್ಡ ಇಲ್ಲ. ಯಾಕಂತ ಹೇಳಿದ್ರೆ ತಿಳ್ಕೊಳ್ಳುವಂಥದ್ದು ಪ್ರೊಸೆಸ್ ಅಲ್ಲ. ಪ್ರೊಸೆಸ್ ಅಂದ್ರೆ ಏನು? ಊಟ ಮಾಡ್ಬೇಕಾದ್ರೆ ಇಟ್ ನೀಡ್ ಸಮ್ ಪ್ರೊಸೆಸ್. ತುತ್ತು ತಗೋಬೇಕು, ಬಾಯೊಳಗಿಡಬೇಕು, ಕಡಿಬೇಕು, ಪೀಸ್ಟ್ ಮಾಡಬೇಕು, ನುಂಗಬೇಕು, ಇಷ್ಟು ಪ್ರೊಸೆಸ್ ಇದೆ. ಈಗ ನಾ ಏನೋ ಹೇಳ್ತಾ ಇದ್ದೀನಿ, ನೀವೇನೋ ತಿಳ್ಕೊತಾ ಇದ್ದೀರಿ. ಏನು ಪ್ರೊಸೆಸ್ ಮಾಡ್ತಾ ಇದ್ದೀರಿ? ಏನೂ ಇಲ್ಲ, ತಿಳ್ಕೋಬೇಕು ಅಂತ ಕುತ್ಕೋಬೇಕು. ನೀವು ಬೇಕಾದ್ರೆ ನನಗಾಗಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ತಿಳ್ಕೋಬೇಕು ಅಂತ ಕುತ್ಕೋಬೇಕು. ತಿಳ್ಕೋಬೇಕು ಅಂತ ಕುತ್ಕೊಂಡ್ರೆ ಅಕಸ್ಮಾತ್ ನಿಮಗೆ ತಿಳಿದೇ ಹೋದ್ರೆ ತಪ್ಪು ನಂದು ಬಿಟ್ರೆ ನಿಮ್ದಲ್ಲ. ಯಾಕಂದ್ರೆ ಎಕ್ಸಾಕ್ಟ್ಲಿ ಮನುಷ್ಯ ಕಂಪ್ಯೂಟರ್ ಇದ್ದಂಗೆ ಇರ್ತಾನೆ. ವಿ ಆರ್ ಆಲ್ಸೋ ರೋಬೋಟ್. ಕಂಪ್ಯೂಟರ್ಗಳೇ ನಾವು. ಕಂಪ್ಯೂಟರ್ನ ಆಪರೇಟ್ ಮಾಡೋದು ತಪ್ಪು ಬಿಟ್ರೆ ಕಂಪ್ಯೂಟರ್ ತಪ್ಪಲ್ಲ. ಹೀಗಾಗಿ ಇಂಥ ಮಗುಗೆ ಈ ವಿಷಯ ಅರ್ಥ ಆಗಲ್ಲ ಅಂತೇಳಿ ಎಂದೂ ಕೂಡ ನೀವು ತಿಳ್ಕೋಬೇಡಿ. ನನ್ನ ಮಗನಿಗೆ ಮ್ಯಾಥಮೆಟಿಕ್ಸ್ನಾಗ ಹಿಂದದಾನೆ, ನನ್ನ ಮಗ ಮ್ಯಾಥಮೆಟಿಕ್ಸ್ ಅರ್ಥ ಆಗಲ್ಲ, ಅವನಿಗೆ ಸೈನ್ಸ್ ಬಾರಿ ಅವನಿಗೆ ಅಲ್ಲಿ ಹಿಸ್ಟ್ರಿ ಟೀಚರೋ ಇವ್ರ ಟೀಚರೋ ತುಂಬ ಇಷ್ಟ ಆಗಿರ್ತಾರೆ.
ಮ್ಯಾಥಮೆಟಿಕ್ಸನ್ನು ಭಯಂಕರ ಇಷ್ಟಪಟ್ಟು ಕೇಳಿರ್ತಾನೆ, ಇವ್ರಿಗೆ ಅರ್ಥ ಆಗಿರ್ತದೆ. ಮ್ಯಾಥಮೆಟಿಕ್ಸ್ ಟೀಚರ್ ಏನು ಮಾಡ್ತಾರೆ, ಮೊದಲೇ ದಿನಾನ ಬೈದ್ಬಿಟ್ಟಿರ್ತಾನೆ, ಕೈ ನನಗೆ ಗೊತ್ತಾಗಲ್ಲ ಎಂದಿಲ್ಲ ಕೂಗಾಡ್ಬಿಟ್ಟಿರ್ತಾನೆ. ಅವನ ಮುಖ ನೋಡಿದ್ರೆ ಆಗಲ್ಲ ಅವಳಿಗೆ, ಮುಗಿತಿನ್ನ ಆ ಮ್ಯಾಥಮೆಟಿಕ್ಸೇ ಬರಲ್ಲ. ಇಟ್ ಇಸ್ ಅ ಫಾಲ್ಟ್ ವಿತ್ ದ ಟೀಚರ್ಸ್, ನಾಟ್ ಯುವರ್ ಚಿಲ್ಡ್ರನ್ಸ್. ಹಂಗಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ತಿಳಿಸೋದಕ್ಕೆ ನಮಗೆ ಗೊತ್ತ. ಈಗ ಹಳ್ಳಿಯೊಳಗೆ ಯಾರು ಈಗ ಸಿಟಿಯಾಗಿ ಬೋರ್ಡ್ ಬರೆದಿರ್ತಾರೆ, ಪ್ಯಾರಡೆ ಮಕ್ಕಳು ಸಾಕ್ಷಿತ್ಗ ಹೋಗಲ್ಲ, ಕೋಡ್ ಕೊಟ್ಟು ಹೋಗಬೇಕು. ಹೀಗಾಗಿ ಏನಾಗಿರ್ತದೆ ಇಲ್ಲಿ, ಟೀಚರು ಪೇರೆಂಟ್ಸು ಇವರೆಲ್ಲ ಐಫೋನ್ ಇರ್ತಾರೆ, ಇವೆಲ್ಲ ಸ್ಯಾಮ್ಸಂಗು, ಪಾಸ್ ಆಗಲ್ಲ. ಮಾತ್ರ ಕ್ರೈಟೇರಿಯಾ ಇಟ್ಕೋಬೇಡಿ. ಈ ಏಜಿಗೆ ಏನಾಗುತ್ತೆ ಹೇಳ್ತೀನಿ ನಾನು. ಮೊನ್ನೆ ಒಬ್ಬ ಹುಡುಗ ಬಂದಿದ್ದ, ಇಂಡಿಯನ್ ಅಂಡರ್-19 T20 ನ್ಯಾಷನಲ್ ಪ್ಲೇಯರ್, ಬೆಂಗಳೂರಿನಾಗೆ ಇದ್ದ. ಅವ್ನು ಕರ್ಕೊಂಬಂದಿದ್ರು. ಎದ್ದಕ್ಕಿದ್ದಂಗೆ ಬ್ಯಾಟ್ ಬಿಟ್ಟಾನೆ, ಕ್ಯಾಂಪಿಗೆ ಹೋಗೋದು ಬಿಟ್ಟಾನೆ. ಅಂದರೆ ಬೆಳಗ್ಗೆ ಏನು ಕೋಚಿಂಗ್ ಹೋಗ್ತಾರೆ, ಆ ಕೋಚಿಂಗಿಗೆ ಅವನು ದ್ರಾವಿಡ್ ಕ್ಯಾಂಪಿಗೆ ಇದ್ದಾನೆ, ಅಲ್ಲಿ ಹೋಗೋದು ಬಿಟ್ಟಾನೆ. ಇದಕ್ಕಿದ್ದಂಗೆ ಓದೋದು ಬಿಟ್ಟಾನೆ. ಓದೋದು ಕೂಡ ತುಂಬ ಚೆನ್ನಾಗಿ ಓದ್ತಿದ್ದಂತೆ, ಇದನ್ನು ಮಾಡ್ತಿದ್ದಂತೆ, ಎಲ್ಲ ಬಿಟ್ಬಿಟ್ಟಾನೆ. 4 ಜನ ಇರ್ತಾರಲ್ಲ ಹಿಂದ, ಅವ್ರು ಓಡೋಣ ನಾನು ನಿಮ್ಮ ಕಡೆ ಹಾಕಿ ಆ ಕಡೆ ಸೇರ್ಕೊಂಡ್ಬಿಡ್ತಾರೆ. ಅದೇ ರೀತಿ ಸೇಮ್ ಓದೋದ್ರಾಗೂ ಆಗುತ್ತೆ. ಆ ಹಿಂದಿರೋ 4 ಜನ ಅದಲ್ಲ, ಏನು ಚೆನ್ನಾಗಿ ಓದ್ತೀಯಪ್ಪ ಅಂತೇಳಿ, ಆ ಹಿಂದಿರೋ 4 ಜನ ಏನು ಚೆನ್ನಾಗಿ ಓದ್ತೀಯಪ್ಪ ಅಂದ್ಕೊಳ್ಳಿ ಓದಕ್ಕೆ ಶುರು ಮಾಡ್ತಾನೆ. ಆ 4 ಜನ ಯಾರಾಗಬೇಕಂದ್ರೆ ಅದು ನೀವೇ ಆಗಬೇಕು. ನಮ್ದಂಗಿಲ್ಲ, ಆತು ಮೊಬೈಲ್ ಹಿಡ್ಕೊಂಡ್ಕೊಂತ ಮುಗೀತು. ನಾಳೆ ಅಲ್ಲಿ ಕೊಹ್ಲಿ ಬಂದು ನಿನಗೆ ಆಡ್ತಾನೆ, ಏನು ಚೂರು ವರ್ಷ ಬಂದು ನಿನಗೆ ನಾಳೆ ಮಾಡಿಸ್ಕೊಡ್ತಾನೆ, ನಿನಗೆ ಅವನು ಹೊಡೆದಂತೆ ಇವ್ ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತು ಈ ಒಂದು ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಿ ಬಂತು. ಸ್ಕೂಲಿಂದ ಮಕ್ಕಳಿಗಾಗಿರ್ಬೋದು, ಪೇರೆಂಟ್ಸಿಗಾಗಿರ್ಬೋದು ತುಂಬ ಚೆನ್ನಾಗಿ ಮೋಟಿವೇಶನ್ ಕ್ಲಾಸ್ ಕೊಟ್ಟಿದ್ದಾರೆ. ಪೇರೆಂಟ್ಸ್ ಆಗಿರೋರಿಗೆ ಯಾವ ಜವಾಬ್ದಾರಿ ಇರಬೇಕು, ಫಸ್ಟ್ ನಾವು ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಅವ್ರಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರ ಜೊತೆ ಅನ್ನೋಂಥದ್ದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ನಳಂದ ಸ್ಕೂಲ್ ಅವರು ಕೂಡ ತುಂಬ ಚೆನ್ನಾಗಿ ಫಸ್ಟೇನೆ 10th ಏನು ಮಕ್ಕಳು ಹೇಗೆ ಓದಬೇಕು, ಯಾವ ಥರ ಟೈಮ್ ಟೇಬಲ್ ಹಾಕೋಬೇಕಾ ಏನು ಅನ್ನೋಂಥದ್ದನ್ನೆಲ್ಲನೂ ಕೂಡ ಫಸ್ಟ್ ಡೇಯಿಂದನೇ ಹೇಳಿದ್ದಾರೆ. ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸರ್. ನಾವು ಮೋಟಿವೇಶನ್ ಒಂದು ಸ್ಪೀಚ್ ಇತ್ತು ಅಂದ ತಕ್ಷಣ ಬರೀ ಮಕ್ಕಳಿಗೆ ಅಷ್ಟೇ ತಂದ್ಕೊಂಡಿದ್ದೀವಿ, ನಮಗೂ ಕೂಡ ಆಯಿತು ಅದರಿಂದ. ಅದು ಹೆಂಗಿತ್ತಂದ್ರೆ ನಮ್ಗೆ ಮೊಬೈಲ್ ನೋಡಬೇಡ್ರಿ ಅಂತ ನಾವು ಮಕ್ಕಳಿಗೆ ಮನೆಯೊಳಗೆ ಎಷ್ಟೇ ಹೇಳಿದ್ರು ಅದು ಮೋಟಿವೇಶನ್ ಆಗ್ತಿರ್ಲಿಲ್ಲ. ಅದು ಒಂದು ಶಂಕದಿಂದ ಬಂದರೆ ತೀರ್ಥ ಅಂತಿರ್ತಾರಲ್ಲ ಆ ಥರ, ಶಂಕದಿಂದ ಬಂದರೆ ತೀರ್ಥ ಅಂತಾರಲ್ಲ ಆ ಥರ, ಈ ಥರ ಮೋಟಿವೇಶನ್ ಸ್ಪೀಚ್ನಿಂದನೇ ಮಕ್ಕಳಿಗೆ ಮೊಬೈಲ್ ನೋಡಬಾರ್ದು. ನಾವು ಹೇಳ್ತಿದ್ದೀವಿ, ನೀವು ಮೊಬೈಲ್ ನೋಡ್ತಿದ್ರೆ ಅದೇ ತಲೆಯೊಳಗೆ ಕೂಡ್ತದೆ, ನಿಮ್ಗೆ ಓದಿದ ತಲೆಯೊಳಗೆ ಹೋಗಂಗಿಲ್ಲ ಅಂತಂತ ಅರ್ಥ ಆಗ್ತಿದ್ದಿಲ್ಲ ಅವ್ರಿಗೆ. ಅದು ಇವತ್ತು ಅರ್ಥ ಆಗಿ ಅದು ಮನೆಗೆ ಹೋದ್ಮೇಲೆ ಅದು ಎಫೆಕ್ಟ್ ಏನಾಗ್ತದೆ ಅಂತ ನೋಡಿ ನೆಕ್ಸ್ಟ್ ಥ್ಯಾಂಕ್ ಯು. ಸೊ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಯಿತು. ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಯಿತು. ಹೇಗೆ ಓದಬೇಕು ಮತ್ತು ಈ ಮೋಟಿವೇಶನಲ್ ಆಗಿ ಇರಬೇಕು ಅಂತ ಕೂಡ ಗೊತ್ತಾಯಿತು. ಸರ್ ಇದರಿಂದ ಹಾಂ ಸರ್, you should tell that I promise this, I will do like this, I will obey whatever he told to us. That's what you should promise here before your parents and other children. ಸರ್ ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಇವರು ಹೇಳಿದ ವರ್ಡ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಹೇಗೆ ಓದಬೇಕು ಮತ್ತು ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ತುಂಬ ಹೆಲ್ಪ್ ಆಗುತ್ತೆ. ನಾನು ಇವ್ರು ಹೇಳಿದ ಥರನೇ ವರ್ಕ್ ಮಾಡಿ. I promise. Good. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಸರ್ ಹೇಳಿದ ಸ್ಪೀಚ್ ತುಂಬ ನಮಗೆ ಅರ್ಥ ಮಾಡ್ಕೊಳ್ಳೋ ಥರ ತುಂಬ ಇತ್ತು. ನಾವು ಏನು ಬಿಡಬೇಕು, ಏನು ಒಳ್ಳೆದನ್ನ ಕಲ್ತ್ಕೊಬೇಕು ಅಂತ ತುಂಬ ಹೇಳಿದರು. ಅದನ್ನು ನಾವು ಮಾಡ್ತೀವಿ. ಐ ಪ್ರಾಮಿಸ್ ದಿಸ್.